ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಮಹಾಭಾರತ ಯುದ್ಧ ಮುಗಿದ ನಂತರ ತುಂಬ ದುಃಖದಲ್ಲಿದ್ದಂತಹ ಧೃತರಾಷ್ಟ್ರ ಶ್ರೀಕೃಷ್ಣನಿಗೆ ಕೇಳ್ತಾರೆ, ಕೃಷ್ಣ, ನನ್ನ ತಪ್ಪೇನು? 100ಕ್ಕೆ 100 ಮಕ್ಕಳು ಮರಣ ಹೊಂದಿದ್ದಾರೆ ಎಂದು ಕೇಳಿದಾಗ ಶ್ರೀಕೃಷ್ಣ ಹೇಳ್ತಾರೆ, ನಿಮ್ಮ ಹಿಂದಿನ ಜನ್ಮದಲ್ಲಿ ಮಾಡಿದ ಕೆಟ್ಟ ಕರ್ಮಗಳ ಫಲ ಇದಾಗಿದೆ. 100 ಜನ್ಮಗಳ ಹಿಂದೆ ನೀವು ಒಬ್ಬ ಶಿಕಾರಿಯಾಗಿದ್ರಿ, ಅಂದರೆ ಬೇಟೆಗಾರನಾಗಿದ್ರಿ. ಆ ಸಮಯದಲ್ಲಿ ನೀವು ಪಕ್ಷಿಗಳ 100 ಮೊಟ್ಟೆಗಳನ್ನು ಒಡೆದು ಹಾಕಿದ್ದೀರಾ ಹಾಗೂ ಒಂದು ಪಕ್ಷಿಗೆ ಕಣ್ಣು ಕಾಣದ ಹಾಗೆ ಮಾಡಿದ್ದೀರಾ. ಆ ಪಾಪದ ಫಲವನ್ನು ನೀವು ಈಗ ಅನುಭವಿಸುತ್ತಿದ್ದೀರಾ ಎಂದು ಕೃಷ್ಣ ಹೇಳಿದಾಗ ಧೃತರಾಷ್ಟ್ರ, ಎಷ್ಟೋ ಜನ್ಮಗಳ ಹಿಂದಿನ ಪ್ರತಿಫಲ ಈಗ್ಯಾಕೆ ಎಂದು ಕೇಳಿದಾಗ ಕೃಷ್ಣ ನಗುತ್ತಾ ಹೇಳ್ತಾರೆ, ಕರ್ಮ ತನ್ನ ಖಾತೆಯನ್ನು ಯಾವತ್ತೂ ಮರೆಯುವುದಿಲ್ಲ. ನಾವು ಇಂದು ಮಾಡಿದ ಕರ್ಮದ ಫಲವನ್ನು ನಾಳೆ ಅನುಭವಿಸಲೇಬೇಕು. ಒಳ್ಳೆಯ ಕರ್ಮ ಮಾಡಿದರೆ ಸುಖವನ್ನು, ಕೆಟ್ಟ ಕರ್ಮ ಮಾಡಿದರೆ ದುಃಖವನ್ನು ಅನುಭವಿಸಲೇಬೇಕು. ಇದು ಸೃಷ್ಟಿಯ ನಿಯಮ. ಕರ್ಮ ಯಾರನ್ನೂ ಬಿಡುವುದಿಲ್ಲ, ನಮ್ಮ ಬೆನ್ನ ಹಿಂದೆಯೇ ಇರುತ್ತದೆ ಎಂದು ಹೇಳಿ ಶ್ರೀಕೃಷ್ಣ ಅವರನ್ನು ಸಮಾಧಾನ ಮಾಡುತ್ತಾರೆ. ಫ್ರೆಂಡ್ಸ್, ನಾವು ಕೂಡ ಒಳ್ಳೆಯ ಕರ್ಮಗಳನ್ನು ಮಾಡಿ ಒಳ್ಳೆಯ ಪ್ರತಿಫಲವನ್ನು ಅನುಭವಿಸೋಣ. ಜೈ ಶ್ರೀಕೃಷ್ಣ.